ಬೆಂಗಳೂರಿನಲ್ಲಿ ಬ್ಯಾನರ್ ಭರಾಟೆ, ಭಾವಿ ಸಿಎಂ ಡಿಕೆ ಗರಂ ಆಗಿದ್ದಾರೆ. ಡಿಕೆಶಿ ಬ್ಯಾನರ್ ಮಯವಾದ ಬೆಂಗಳೂರು. ಬೆಂಗಳೂರಿನಲ್ಲಿ ಬ್ಯಾನರ್ ಭರಾಟೆ, ಭಾವಿ ಸಿಎಂ ಡಿಕೆ ಗರಂ. ಡಿಕೆಶಿ ಬ್ಯಾನರ್ ಮಯವಾದ ಬೆಂಗಳೂರು. ವಿಧಾನಸೌಧದ ಮುಂಭಾಗದಲ್ಲೂ ಬ್ಯಾನರ್ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಲೋಕಭವನದ ಮುಂಭಾಗದಲ್ಲೂ ಕೂಡ ಬ್ಯಾನರ್ ಫ್ಲೆಕ್ಸ್. ಬ್ಯಾನರ್ ಭರಾಟೆಗೆ ಖುದ್ದು ಡಿಕೆಶಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಕಡೆ ಬ್ಯಾನರ್ ತೆರವಿಗೆ ಸೂಚಿಸಿರುವಂತಹ ಡಿಕೆ ವಿಧಾನಸೌಧದ ಮುಂದೆ ಬ್ಯಾನರ್ ಫ್ಲೆಕ್ಸ್ ತೆರವು ಕಾರ್ಯವನ್ನ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾನರ್ ಭರಾಟೆ, ಭಾವಿ ಸಿಎಂ ಡಿಕೆ ಗರಂ ಆಗಿದ್ದಾರೆ. ಬೆಂಗಳೂರಿನ ಉಸ್ತುವಾರಿ ಡಿಕೆ ಶಿವಕುಮಾರ್ ನಗರದ ಸೌಂದರ್ಯ ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಬ್ಯಾನರ್ ಅನ್ನ ಹಾಕಿ ತೊಂದರೆ ಮಾಡೋದು ಬೇಡ ಜನಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾನರ್ಗಳನ್ನ ಹಾಕೂಡ್ದು ನಗರದಲ್ಲಿ ಅನ್ನುವಂಥ ರೂಲ್ಸ್ ಜಾರಿಯಲ್ಲಿದೆ. ಬಟ್ ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಸಿಎಂ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ. ವಿಧಾನಸೌಧದ ಮುಂದೆ, ಲೋಕಭವನದ ಮುಂದೆ ಎಲ್ಲೆಡೆ ಕೂಡ ಬ್ಯಾನರ್ಗಳು ರಾರಾಜಿಸ್ತಾ ಇರುವಂತದ್ದು. ಇದನ್ನ ಕೂಡಲೇ ತೆರವು ಮಾಡಬೇಕು, ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೂಲ್ಸ್ ಅನ್ನ ಹೇಳುವಂತವ್ರು ನಾವೇ, ಅದ್ರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತವ್ರು ನಾವೇ ಅದನ್ನ ಮಾಡ್ಬಿಟ್ರೆ ನಾವೇನ್ ಸಂದೇಶವನ್ನ ಕೊಟ್ಟಂಗಾಗುತ್ತೆ ಜನಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ನಿಲುವಿರುವಂಥದ್ದು. ಬೆಂಗಳೂರಿನ ಉಸ್ತುವಾರಿಯಾಗಿ ನಗರದ ಒಂದು ಸೌಂದರ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇನ್ನು ಅದರಿಂದ ಸಾಕಷ್ಟು ರೀತಿಯಾಗಿ ಸಮಸ್ಯೆ ಆಗುವಂಥದ್ದು, ಜನಗಳಿಗೆ ಸಮಸ್ಯೆ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗಕೂಡ್ದು, ಕೂಡಲೇ ತೆರವು ಮಾಡಬೇಕು. ಈ ಹಿಂದೆನೂ ಕೂಡ ಡಿಕೆ ಶಿವಕುಮಾರ್ ತಮ್ಮ ಬರ್ತ್ಡೇ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಈಗ ಡಿಕೆ ಶಿವಕುಮಾರ್ ಈ ಹಿಂದೆ ಕೂಡ ಅವರ ಬರ್ತ್ಡೇ ದಿನ ಕೂಡ ಯಾರೆಲ್ಲ ಬ್ಯಾನರ್ ಹಾಕ್ತಾರೆ ಅವರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಬಿಟ್ಟಿದ್ರು. ಬಟ್ ಈಗಲೂ ಸಹಿತ ಏನು ಬ್ಯಾನರ್ ಅನ್ನ ಹಾಕುವಂತ ಕೆಲಸ ಆಗಿದೆ, ಅದನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಬೇಕು ಅಂತದ್ದು ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ನಾಳೆಯಿಂದ ಸಿಎಂ ಸ್ಥಾನವನ್ನ ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಏನು ಡಿಕೆ ಶಿವಕುಮಾರ್ ಇದ್ದಾರೆ. ಸೊ ಸದ್ಯಕ್ಕೆ ನಾಳೆ ಒಂದೇ ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ನಗರದ ಸಂಪೂರ್ಣ ಭಾಗಗಳಲ್ಲಿ ಏನು ಫ್ಲೆಕ್ಸ್ ಜೊತೆಗೆ ಬ್ಯಾನರ್ಸ್ ಗಳನ್ನ ಅಳವಡಿಕೆ ಮಾಡಿರೋದನ್ನ ನಾವು ಇವತ್ತು ಸಂಪೂರ್ಣವಾಗಿ ಬೆಂಗಳೂರಿನ ಚಿತ್ರಣವೇ ಬದಲಾಗಿರುವಂತಹ ರೀತಿಯಲ್ಲಿ ಕಾಣ್ತಾ ಇರುವಂತದ್ದು. ಏಕೆಂದ್ರೆ ಯಾವುದೇ ಗಲ್ಲಿಗೆ ಹೋದ್ರೂ ಸಹ ಪೋಸ್ಟರ್ಸ್ ಗಳು, ಬ್ಯಾನರ್ ಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಈ ಹಿಂದೆಯೂ ಸಹ ಬೆಂಗಳೂರಿನ ಸೌಂದರ್ಯವನ್ನ ಹಾಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನ ತೆಗೆದುಕೊಂಡು ಏನು ಬೆಂಗಳೂರಿನ ಉಸ್ತುವಾರಿಯನ್ನ ಸಂಪೂರ್ಣವಾಗಿ ವಹಿಸಿಕೊಂಡಿರುವಂತಹ ಶಿವಕುಮಾರ್ ಅವರು ಒಂದು ಏನು ಎಲ್ರಿಗೂ ಹೇಳಿಕೆಯನ್ನ ನೀಡಿದ್ರು. ಯಾವುದೇ ರೀತಿಯಾದಂತಹ ಬ್ಯಾನರ್ಗಳು, ಪೋಸ್ಟರ್ಗಳನ್ನ ಹಾಕಬಾರ್ದು ಅಂತ ಹೇಳಿ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟು ರೂಲ್ಸ್ ಅನ್ನ ಸಹ ಮಾಡಿದ್ರು. ಒಂದು ವೇಳೆ ಏನಾದ್ರೂ ಪೋಸ್ಟರ್ಸ್ ಅನ್ನ ಹಾಕಿದ್ರೆ, ಬ್ಯಾನರ್ ಗಳನ್ನ ಹಾಕಿದ್ರೆ ಅದಕ್ಕೆ ದಂಡವನ್ನ ಸಹ ಕಟ್ಟಬೇಕು ಅನ್ನುವಂಥದ್ದನ್ನ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು. ಸದ್ಯಕ್ಕೆ ಇದರ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ನಾಳೆ ಅವರ ಕಾರ್ಯಕ್ರಮವೇ ಇರೋದ್ರಿಂದಾಗಿ ಮತ್ತೆ ಇವತ್ತು ಬ್ಯಾನರ್ ಗಳು ಕಾಣ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯು ಸದ್ಯಕ್ಕೆ ಮೂಡ್ತಾ ಇರುವಂತಹದ್ದು. ಸೊ ಒಟ್ಟಾರೆಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೆ ಪಕ್ಷ ಅಂತ ಬಂದಾಗ ಹಾಕುವಂತಿಲ್ಲ, ಜೊತೆಗೆ ಯಾವುದೇ ಪರ್ಸನಲ್ ವಿಚಾರವಾಗಿಯೂ ಸಹ ಪೋಸ್ಟರ್ಸ್, ಬ್ಯಾನರ್ ಗಳು ಹಾಕುವಂತಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಜೊತೆಗೆ ಏನು ರೂಲ್ಸ್ ಅನ್ನ ಮಾಡಿದ್ರು. ಈಗ ಅವರ ಪಕ್ಷ ಬಂದು ಜೊತೆಗೆ ಅವರು ಸಿಎಂ ಸ್ಥಾನವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬ್ಯಾನರ್ ಗಳ ಅಳವಡಿಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಜಿಬಿ ಅಧಿಕಾರಿಗಳು ಸಹ ಇದನ್ನ ಗಮನಿಸಿ ಸದ್ಯಕ್ಕೆ ತೆರವು ಮಾಡುವುದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು, ಮುಂದಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.